ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ಮಾತ್ರ ಜಾಲಿ ಟ್ರಿಪ್ ಆಗಿ ಅನುಭವಿಸ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಅವರ ಅಪ್ಪ ಅಮ್ಮ ಒಂದ್ ರೀತಿ ಟೆನ್ಷನ್ ನಲ್ಲಿ ಇದ್ದಾರೆ, ಪರದಾಡ್ತಿದ್ದಾರೆ. ಅಲ್ಲಿ ಜಾಲಿ ಟ್ರಿಪ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೊಂದು ಕಡೆ ಅಪ್ಪ ರೇವಣ್ಣಗೆ ಜೈಲುವಾಸ, ಅಮ್ಮ ಭವಾನಿಗೆ SIT ನೋಟಿಸ್ ಕೂಡ ನೀಡಿದೆ. ಹೀಗಾಗಿ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾನೆ ಇದ್ದಾರೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ. ಎಲ್ಲಿದ್ಯಪ್ಪ ಅಂತ ಪ್ರಜ್ವಲ್ ಟ್ರೇಸ್ಗೆ ಹಂಟ್ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಏಪ್ರಿಲ್ 26ಕ್ಕೆ ವೋಟ್ ಹಾಕಿ 27ಕ್ಕೆ ಜರ್ಮನಿಗೆ ಹೋದ ಪ್ರಜ್ವಲ್. ಪ್ಲಾನೇ ಬೇರೆ. ಅಶ್ಲೀಲ ವಿಡಿಯೋ ಬಾಂಬ್ಗೆ ಬೆದರಿ ಯುರೋಪ್ನಲ್ಲೇ ಅವಿತ್ನ ಪ್ರಜ್ವಲ್. ಎಲ್ಲೋ ಒಂದ್ ಕಡೆ ಯುರೋಪ್ ಅಲ್ಲಿ ಇದ್ದಾರಾ ಅನ್ನೋ ಒಂದು ಅನುಮಾನ ಇದೆ SIT ಅಧಿಕಾರಿಗಳಿಗೆ. ಜರ್ಮನಿ ಆಯ್ತು, ದುಬೈ ಆಯ್ತು, ಈಗ ಮತ್ತೆ ಯುರೋಪ್. ಅಲ್ಲಿ ಯುರೋಪ್ ಅಲ್ಲಿ ಇರ್ತಾರಾ ಪ್ರಜ್ವಲ್ ರೇವಣ್ಣ? ಎಲ್ಲಿದ್ದಾರೆ? SIT ಅಧಿಕಾರಿಗಳಿಗೆ ಒಂದು ಸಣ್ಣ ಸುಳುವು ಕೂಡ ಸಿಕ್ಕಿಲ್ವಾ ಏನು ಅಂತ. ಒಂದ್ ಕಡೆ ಇಲ್ಲಿ ಅಪ್ಪ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ, 5 ದಿನದಿಂದನೂ ಕೂಡ ಜೈಲಿನಲ್ಲೇ ಇದ್ದಾರೆ. ಇನ್ನೊಂದು ಕಡೆ ತಾಯಿ ಭವಾನಿ ರೇವಣ್ಣ ಅವ್ರಿಗೆ SIT ನೋಟಿಸ್ ಕೂಡ ನೀಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಒಂದು ಅನುಮಾನ ಇದೆ. SIT ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂಥ ಒಂದು ಮಾಹಿತಿನ ಕಲೆ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಶ್ಲೀಲ ವಿಡಿಯೋ ಬಾಂಬ್ಗೆ ಬೆದರಿ ಯುರೋಪ್ನಲ್ಲಿ ಇದ್ದಾರಾ ಪ್ರಜ್ವಲ್? ದೇಶ ಬಿಟ್ಟು ಪ್ರಜ್ವಲ್ ಹಣದ ಮದದಲ್ಲಿ SITಯನ್ನೇ ಆಟ ಆಡಿಸ್ತಿದ್ದಾರಾ ಅಂತ. ಯಾಕಂದ್ರೆ ಒಂದು ವಾರದ ಹಿಂದೆ ಅವರು ಮೇಲ್ ಮಾಡಿದ್ರು, ನಾನು 7 ದಿನ ಆಗುತ್ತೆ ಬರೋದು ಅಂತ ಅವರ ಲಾಯರ್ಗೆ. ಆದ್ರೆ ಅದರ ಜೊತೆಗೆ ಟ್ವೀಟ್ ಕೂಡ ಮಾಡಿದ್ರು, ನಾನು ವಾಪಸ್ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಆದ್ರೆ ಎಲ್ಲಿದ್ದಾರೆ? 7 ದಿನ ಆಗೋಗಿ 1 ವಾರ ಆಗ್ತಾ ಬಂದ್ರು ಕೂಡ ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಸಿಗ್ತಾ ಇಲ್ಲ. ವೋಟ್ ಹಾಕಿ ಹೋದವರು ಇನ್ನು ಪತ್ತೆ ಇಲ್ಲ. ದೇಶ ಬಿಟ್ಟು ಪ್ರಜ್ವಲ್ ಹಣದ ಮದದಲ್ಲಿ SITಯನ್ನೇ ಆಟ ಆಡಿಸ್ತಿದ್ದಾನ ಅಂತ CBI ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಕೊಡಿಸಿ ಕಾಯ್ತಾ ಇದೆ SIT ಅಧಿಕಾರಿಗಳು. ಆದ್ರೆ 2 ಸಲ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಪ್ರಜ್ವಲ್ ಸಾಕಷ್ಟು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಮೊನ್ನೆ ಇಡೀ ದಿನ ಬೆಂಗಳೂರು, ಮಂಗಳೂರು ಏರ್ಪೋರ್ಟ್ ಕಾದು ಬಂದಿದ್ದಾರೆ SIT ಅಧಿಕಾರಿಗಳು. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಎಲ್ಲಾ ಕಡೆನೂ ಕೂಡ SIT ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಆದ್ರೆ ಎಲ್ಲೂ ಬಂದಿಲ್ಲ. ಜರ್ಮನಿಯಿಂದ ಬರ್ತಾನ, ದುಬೈನಿಂದ ಬಂದಿಳಿತಾನ ಅಂತ ವೇಟ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೋಸ್ಕರ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಸುಳಿವೇ ಇಲ್ಲ. ಯಾವ ದೇಶದಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಒಂದು SIT ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅವ್ರಿಗೂ ಕೂಡ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಈಗಾಗಲೇ 2 ಬಾರಿ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದ್ಸಲ ಬುಕ್ ಮಾಡ್ತಾರೆ, ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಪಾಪಕೂಪದಲ್ಲಿ ಪ್ರಜ್ವಲ್ ಮಾತ್ರ ಜಾಲಿ ಟ್ರಿಪ್ ಆಗಿ ಅನುಭವಿಸ್ತಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಅವರ ಅಪ್ಪ ಅಮ್ಮ ಒಂದ್ ರೀತಿ ಟೆನ್ಷನ್ ನಲ್ಲಿ ಇದ್ದಾರೆ, ಪರದಾಡ್ತಿದ್ದಾರೆ. ಅಲ್ಲಿ ಜಾಲಿ ಟ್ರಿಪ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೊಂದು ಕಡೆ ಅಪ್ಪ ರೇವಣ್ಣಗೆ ಜೈಲುವಾಸ, ಅಮ್ಮ ಭವಾನಿಗೆ SIT ನೋಟಿಸ್ ಕೂಡ ನೀಡಿದೆ. ಹೀಗಾಗಿ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾನೆ ಇದ್ದಾರೆ ಭವಾನಿ ರೇವಣ್ಣ ಅವ್ರಿಗೂ ಕೂಡ. ಎಲ್ಲಿದ್ಯಪ್ಪ ಅಂತ ಪ್ರಜ್ವಲ್ ಟ್ರೇಸ್ಗೆ ಹಂಟ್ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಏಪ್ರಿಲ್ 26ಕ್ಕೆ ವೋಟ್ ಹಾಕಿ 27ಕ್ಕೆ ಜರ್ಮನಿಗೆ ಹೋದ ಪ್ರಜ್ವಲ್. ಪ್ಲಾನೇ ಬೇರೆ. ಅಶ್ಲೀಲ ವಿಡಿಯೋ ಬಾಂಬ್ಗೆ ಬೆದರಿ ಯುರೋಪ್ನಲ್ಲೇ ಅವಿತ್ನ ಪ್ರಜ್ವಲ್. ಎಲ್ಲೋ ಒಂದ್ ಕಡೆ ಯುರೋಪ್ ಅಲ್ಲಿ ಇದ್ದಾರಾ ಅನ್ನೋ ಒಂದು ಅನುಮಾನ ಇದೆ SIT ಅಧಿಕಾರಿಗಳಿಗೆ. ಜರ್ಮನಿ ಆಯ್ತು, ದುಬೈ ಆಯ್ತು, ಈಗ ಮತ್ತೆ ಯುರೋಪ್. ಅಲ್ಲಿ ಯುರೋಪ್ ಅಲ್ಲಿ ಇರ್ತಾರಾ ಪ್ರಜ್ವಲ್ ರೇವಣ್ಣ? ಎಲ್ಲಿದ್ದಾರೆ? SIT ಅಧಿಕಾರಿಗಳಿಗೆ ಒಂದು ಸಣ್ಣ ಸುಳುವು ಕೂಡ ಸಿಕ್ಕಿಲ್ವಾ ಏನು ಅಂತ. ಒಂದ್ ಕಡೆ ಇಲ್ಲಿ ಅಪ್ಪ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ, 5 ದಿನದಿಂದನೂ ಕೂಡ ಜೈಲಿನಲ್ಲೇ ಇದ್ದಾರೆ. ಇನ್ನೊಂದು ಕಡೆ ತಾಯಿ ಭವಾನಿ ರೇವಣ್ಣ ಅವ್ರಿಗೆ SIT ನೋಟಿಸ್ ಕೂಡ ನೀಡಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಒಂದು ಅನುಮಾನ ಇದೆ. SIT ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂಥ ಒಂದು ಮಾಹಿತಿನ ಕಲೆ ಹಾಕೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಶ್ಲೀಲ ವಿಡಿಯೋ ಬಾಂಬ್ಗೆ ಬೆದರಿ ಯುರೋಪ್ನಲ್ಲಿ ಇದ್ದಾರಾ ಪ್ರಜ್ವಲ್? ದೇಶ ಬಿಟ್ಟು ಪ್ರಜ್ವಲ್ ಹಣದ ಮದದಲ್ಲಿ SITಯನ್ನೇ ಆಟ ಆಡಿಸ್ತಿದ್ದಾರಾ ಅಂತ. ಯಾಕಂದ್ರೆ ಒಂದು ವಾರದ ಹಿಂದೆ ಅವರು ಮೇಲ್ ಮಾಡಿದ್ರು, ನಾನು 7 ದಿನ ಆಗುತ್ತೆ ಬರೋದು ಅಂತ ಅವರ ಲಾಯರ್ಗೆ. ಆದ್ರೆ ಅದರ ಜೊತೆಗೆ ಟ್ವೀಟ್ ಕೂಡ ಮಾಡಿದ್ರು, ನಾನು ವಾಪಸ್ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಆದ್ರೆ ಎಲ್ಲಿದ್ದಾರೆ? 7 ದಿನ ಆಗೋಗಿ 1 ವಾರ ಆಗ್ತಾ ಬಂದ್ರು ಕೂಡ ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಸಿಗ್ತಾ ಇಲ್ಲ. ವೋಟ್ ಹಾಕಿ ಹೋದವರು ಇನ್ನು ಪತ್ತೆ ಇಲ್ಲ.
ದೇಶ ಬಿಟ್ಟು ಪ್ರಜ್ವಲ್ ಹಣದ ಮದದಲ್ಲಿ ಎಸ್ಐಟಿಯನ್ನೇ ಆಟ ಆಡಿಸುತ್ತಿದ್ದಾನ ಅಂತ ಸಿಬಿಐ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಕೊಡಿಸಿ ಕಾಯ್ತಾ ಇದೆ ಎಸ್ಐಟಿ ಅಧಿಕಾರಿಗಳು. ಆದ್ರೆ ಎರಡೆರಡು ಸಲ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಪ್ರಜ್ವಲ್ ಸಾಕಷ್ಟು ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾರೆ. ಮೊನ್ನೆ ಇಡೀ ದಿನ ಬೆಂಗಳೂರು ಮಂಗಳೂರು ಏರ್ಪೋರ್ಟ್ ಕಾದು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಎಲ್ಲಾ ಕಡೆನೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಆದ್ರೆ ಎಲ್ಲೂ ಬಂದಿಲ್ಲ. ಜರ್ಮನಿಯಿಂದ ಬರ್ತಾನ, ದುಬೈನಿಂದ ಬಂದಿಳಿತಾನ ಅಂತ ವೇಟ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೋಸ್ಕರ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಸುಳಿವೇ ಇಲ್ಲ. ಯಾವ ದೇಶದಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಒಂದು ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಅವ್ರಿಗೂ ಕೂಡ ನೋಟಿಸ್ ಅನ್ನ ಹೊರಡಿಸಿದ್ದಾರೆ. ಈಗಾಗಲೇ ಎರಡೆರಡು ಬಾರಿ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು ಸಲ ಬುಕ್ ಮಾಡ್ತಾರೆ, ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.